ನಮಸ್ಕಾರ ರೀ ಎಲ್ಲರಿಗೂ. ಒಂದು ಸಲ ನೀವು ಈ ಟೊಮ್ಯಾಟೊ ಮತ್ತು ಪುದೀನ ಚಟ್ನಿ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಒಂದು ಸಲ ಮಾಡಿಟ್ರೆ ಸಾಕ್ರಿ, ಆರಾಮ್ಸೆ ನೀವು ಇದನ್ನು ಫ್ರಿಜ್ ಒಳಗೆ ಒಂದು 15 ದಿವಸ ಸ್ಟೋರ್ ಮಾಡ್ಬೋದು ರೀ. ಮೇಲೆ ಇಡ್ತೀನಂದ್ರೆ ಒಂದು 4-5 ದಿವಸ ಇಟ್ಕೊಳ್ಬೋದು ರೀ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಒಂದು ಕಡಾಯಿ ಒಳಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನ್ರಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕೊಂಡ್ರಿ 1 ಟೀ ಸ್ಪೂನ್ ಆಗೋಷ್ಟು. ಇದಕ್ಕೆ ಈಗ ಒಂದು 4-5 ಹಸಿಮೆಣ್ಸಿಕಾಯಿ ಹಾಕೇನ್ರಿ. ಒಂದು 5-6 ಬೆಳ್ಳುಳ್ಳಿ ಹೆಸಳು, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕೇನ್ರಿ. ಈಗ ಇದನ್ನು ಚಲೋ ತಂಗ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕ್ರಿ. ಶೇಂಗಾ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಎಲ್ಲ ಚಲೋ ತಂಗ ಫ್ರೈ ಆಗ್ಬೇಕ್ರಿ. ಈಗ ನೋಡಿರಿ ಪೂರ್ತಿ ಎಲ್ಲ ಚಂದ ಫ್ರೈ ಆಗ್ಯಾವ. ಇದಕ್ಕೆ 4 ಹಣ್ಣಾಗಿರೋವಂಥ ಟೊಮ್ಯಾಟೊನ ಸೇರಿಸ್ಕೊಳತ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ ರೀ. ಯಾಕಂದ್ರೆ ಈಗ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಪೂರ್ತಿ ಚೆಂದಂಗೆ ಬೇಯ್ತಾವೆ. ಹಂಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ, 1-2 ಪೀಸ್ ಆಗೋಷ್ಟು ಹುಣಸೆಯನ್ನು ಸೇರಿಸೇನಿ ರೀ. ಹುಣಸೆಯನ್ನು ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಈಗ ಟೊಮ್ಯಾಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗೋಂಗೆ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ನೋಡ್ತಿರ್ಬೋದು ರೀ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗ್ಯಾವ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಟ್ ಆಗೋಷ್ಟು ಪುದೀನ ಸೇರಿಸ್ಕೊಳತ್ತೇನೆ ರೀ. ಪುದೀನಾನು ಚಲೋ ತಂಗೆ ತೊಳೆದ್ಬಿಟ್ಟು ಅದು ನೀರೆಲ್ಲ ಬಸಿದ ಮೇಲೆ ಇದ್ರೊಳಗೆ ಹಾಕ್ಕೊಳ್ಬೇಕು ರೀ. ಯಾಕಂದ್ರೆ ಇದ್ರೊಳಗೆ ಸ್ವಲ್ಪನೂ ನೀರು ಸೇರಿಸ್ಬಾರ್ದು ರೀ ಈ ಚಟ್ನಿ ಒಳಗೆ. ಈಗ ನೋಡಿರಿ ಪುದೀನ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಚಲೋ ತಂಗೆ ಫ್ರೈ ಮಾಡ್ಕೊಳ್ಬೇಕು ರೀ. ಹಸಿ ವಾಸನೆ ಉಳಿತಂದ್ರೆ ಚಟ್ನಿ ಟೇಸ್ಟ್ ಅಷ್ಟು ರುಚಿ ಬರೋಂಗಿಲ್ಲ ರೀ. ಈಗ ನೋಡಿರಿ ಎಲ್ಲ ಪೂರ್ತಿಯಾಗಿ ಟೊಮ್ಯಾಟೊ ಮತ್ತು ಪುದೀನ ಎಲ್ಲ ಚೆಂದಂಗೆ ಫ್ರೈ ಆಗ್ಯಾವ. ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ನಾನು ಇಲ್ಲೇ ಕಡಾಯಿ ಒಳಗೆ ಇಡತ್ತೇನೆ ರೀ. ಈಗ ನೋಡಿರಿ ಇದು ಪೂರ್ತಿ ಎಲ್ಲನೂ ತಣ್ಣಗಾಗೈತಿ. ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಇದನ್ನೆಲ್ಲನೂ ನಾನು ಹಾಕಿ ರುಬ್ಕೊಳ್ತೇನೆ ರೀ. ಇದಕ್ಕೆ ಸ್ವಲ್ಪನೂ ನೀರನ್ನ ಸೇರಿಸಿಲ್ಲ ರೀ. ಹಂಗೆ ಇದನ್ನು ಪೂರ್ತಿ ನೈಸಾಗಿ ರುಬ್ಬೇಡ್ರಿ, ತರಿಯಾಗಿ ರುಬ್ಕೊಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿರಿ. ಈ ಮುಖಾಂತರನೂ ನೀವು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಈಗ ನೋಡಿರಿ ನಾನು ಇದನ್ನು ಸ್ವಲ್ಪನೂ ನೀರು ಹಾಕೊಲ್ದ ತರಿಯಾಗಿ ರುಬ್ಕೊಂಡು ರೆಡಿ ಮಾಡೀನಿ. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಟೊಮ್ಯಾಟೊ ಪುದೀನ ಚಟ್ನಿ ರೆಡಿ ಆಗ್ತೈತೆ ರೀ. ಈಗ ಇದನ್ನು ನೀವು ಹಂಗನೂ ತಿನ್ಬೋದು ರೀ, ಇಲ್ಲ ಅಂದ್ರೆ ಇದಕ್ಕೆ ಒಗ್ಗರ್ಣಿನೂ ಮಾಡ್ಕೊಳ್ಬೋದು ರೀ. ನಾನು ಇಲ್ಲೇ ಸಿಂಪಲ್ ಆಗಿರುವಂಥ ಒಂದು ಒಗ್ಗರ್ಣಿನ ಮಾಡ್ಕೊಳತ್ತೇನೆ ರೀ. ಇಲ್ಲೇ ಒಂದು ಸಣ್ಣ ಒಗ್ಗರಣೆ ಪ್ಯಾನ್ನ ಇಟ್ಕೊಂಡ್ರಿ. ಇದ್ರೊಳಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಕಾದ್ಮೇಲೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೇನ್ರಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೇನ್ರಿ. ಒಂದು 2 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕೇನ್ರಿ. ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ. ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಮಸ್ತ್ ಬರ್ತೈತೆ ರೀ. ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಚಟ್ನಿ ಮೇಲೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ರೆ ಟೊಮ್ಯಾಟೊ ಪುದೀನ ಚಟ್ನಿ ರೆಡಿ ಆಗ್ತೈತೆ ರೀ. ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿ, ದೋಸೆಗೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತೈತೆ ರೀ. ಇದನ್ನು ನೀವು ಮೇಲೆ ಇಡ್ತೇನೆಂದ್ರೆ ಒಂದು 4-5 ದಿವಸ ಇಡ್ಬೋದು ರೀ. ಫ್ರಿಜ್ ಒಳಗೆ ಇಡ್ತೇನೆಂದ್ರೆ ಒಂದು ಗ್ಲಾಸ್ ಜಾರ್ ಒಳಗೆ ಅಥವಾ ಗ್ಲಾಸ್ ಬಾಟಲ್ ಒಳಗೆ ಇದನ್ನು ಒಂದು 10-15 ದಿವಸ ಸ್ಟೋರ್ ಮಾಡ್ಕೊಳ್ಬೋದು ರೀ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.